ದುಡ್ಡು ಮಾಡಬೇಕು ಅಂದ್ರೆ ದುಡ್ಡು ಚೆಲ್ಲಬೇಕು ಅಂತಾರಲ್ಲ ಆ ಥರ ಸಾಫ್ಟ್ವೇರ್ ಅವ್ರು ಲಕ್ಷಾಂತರ ರೂಪಾಯಿ ದುಡಿತಾರೆ, ಊರಲ್ಲಿ ಇದ್ಕೊಂಡೆ ಈ ಥರ ನಮ್ಮ ಹಳ್ಳಿ ಹುಡುಗರೇ ದುಡಿಬೋದು ಅಂತ ನೀವು ಹೇಳ್ತಾ ಇದ್ದೀರಾ. ಕಾಶ್ಮೀರಿಂದ ಕನ್ಯಾಕುಮಾರಿವರೆಗೂ ಸುಮಾರು ಒಂದು 18,000 ಶಾಲಾ ಕಾಲೇಜುಗಳಲ್ಲಿ ನಮ್ಮ ಯೂನಿಟ್ಸ್ನ ನೋಡ್ಬೋದು. ಸೊ 99% ಬೇಕಂದ್ರೆ ಫಿಲ್ಟ್ರೇಷನ್ ಮಾಡುವಂಥ ಟೆಕ್ನಾಲಜಿ ಏನಾದರೂ ವರ್ಲ್ಡಲ್ಲಿ ಇವತ್ತಿದೆ ಅಂದರೆ ದಟ್ ಈಸ್ ಓನ್ಲಿ ಆರ್ ಒ ಕುಡಿಯೋದು ಒಳ್ಳೇದಲ್ಲ ಅನ್ನೋದಕ್ಕಿಂತ ಫಿಲ್ಟರ್ಗೆ ಯಾವ ನೀರು ಕೊಡ್ತೀರಾ ಅನ್ನೋದು ಇಂಪಾರ್ಟೆಂಟ್. ಸೊ ಅದಕ್ಕೆ ಒಂದು ಆಯುರ್ವೇದಿಕ್ ವಾಟರ್ ಫಿಲ್ಟರ್ನ ಒಂದು ಇಂಟ್ರೊಡ್ಯೂಸ್ ಮಾಡೋಣ ಅಂತ ಒಂದು ಕಾನ್ಸೆಪ್ಟ್ ಮೈಂಡಲ್ಲಿ ಇಟ್ಕೊಂಡಿದ್ದೀವಿ. ಭೂಮಿ ಒಳಗಡೆ ಫಿಲ್ಟ್ರೇಷನ್ ಆಗುತ್ತೋ ಅದನ್ನ ಈ ಒಂದು ನ್ಯಾಚುರಲ್ ಮೆಥಡಲ್ಲಿ ಟ್ರೀಟ್ ಮಾಡುವಂಥ ಕೆಲವು ಇದನ್ನು ಸಹ ನಾವು ಮಾಡ್ತಾ ಇದ್ದೀವಿ. ವೆಲ್ಕಮ್ ಟು ಮಸಾಲಾ ಚಾಯ್ ಮೀಡಿಯಾ. ಇದು ವಿನಯ್ ಮಾತಾಡ್ತಿರೋದು. ನಾನಿರೋದು ಇವತ್ತು ನಮ್ಮ ಬೆಂಗಳೂರಿನ ರಾಜಾಜಿನಗರ ಹತ್ರ. ಸೊ ಮನುಷ್ಯನಿಗೆ ಆರೋಗ್ಯವಾಗಿ ಇರಬೇಕು ಅಂತ ಹೇಳಿದ್ರೆ ಒಳ್ಳೆ ಗಾಳಿ, ಒಳ್ಳೆ ನೀರು, ಆಹಾರ ಇರಬೇಕು. ಸೊ ಇವತ್ತು ನಾನು ತೊಗೊಂಡಿರೋ ಟಾಪಿಕ್ಕು ಕುಡಿಯುವ ನೀರಿನ ಬಗ್ಗೆ. ಅದು ಶುದ್ಧವಾದ ನೀರು. ನಮಗೆ ಭೂಮಿ ಮೇಲೆ ಯಥೇಚ್ಛವಾಗಿ ನೀರು ಸಿಗುತ್ತೆ, ಅಂದರೆ ಎಲ್ಲ ಕಲುಷಿತ ನೀರಾಗಿದೆ. ಯಾರೂ ಸಹ ಶುದ್ಧ ನೀರಿನ ಬಗ್ಗೆ ಗಮನ ಹರಿಸೋದಿಲ್ಲ. ಹಾಗಾಗಿ ಈ ರಿಗೋ ಅಂತ ಒಂದು ಕಂಪನಿ 10 ವರ್ಷಗಳ ಕಾಲದಿಂದ ಮಾರ್ಕೆಟ್ನಲ್ಲಿದ್ದಾರೆ. ಸೊ ಇವರು ಕಾಶ್ಮೀರಿಂದ ಕನ್ಯಾಕುಮಾರಿವರೆಗೂ ಸುಮಾರು 18,000ಕ್ಕೂ ಹೆಚ್ಚು ಶಾಲಾ ಕಾಲೇಜುಗಳು ಮತ್ತು ಇನ್ನಷ್ಟು ಕಂಪನಿಗಳಿಗೆ ಇವ್ರದ್ದು ಪರಿಶುದ್ಧವಾದ ಒಂದು ವಾಟರ್ ಪ್ಯೂರಿಫೈದ್ ಏನು ಫಿಲ್ಟ್ರೇಷನ್ಸ್ ಇದೆ ಅದನ್ನು ಅವ್ರು ಆಲ್ರೆಡಿ ಸರ್ವಿಸ್ ಕೊಡ್ತಾ ಬಂದಿದ್ದಾರೆ. ಬನ್ನಿ, ಈ ಕಂಪನಿಯ ಮಾಲೀಕರಾದ ಅನಿಲ್ ಸರ್ ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ಮಾತಾಡಿಸ್ತಾ ಇನ್ನಷ್ಟು ಇನ್ಫಾರ್ಮೇಷನ್ನ ತಿಳ್ಕೊಂಬರೋಣ. ವಿನಯ್, ಮಾರ್ಕೆಟಲ್ಲಿ ಸಾಕಷ್ಟು ಕಂಪನಿಗಳಿದೆ. ಬಟ್ ಏನಂದ್ರೆ ಒಂದು ಒಳ್ಳೆ ಕ್ವಾಲಿಟಿ ಪ್ರಾಡಕ್ಟ್ನ ಕಸ್ಟಮರ್ಸ್ಗೆ ಕೊಡಬೇಕು ಅನ್ನೋ ಒಂದು ಉದ್ದೇಶದಿಂದ ಈ ಒಂದು ಕಂಪನಿನ 2012ರಲ್ಲಿ ನಾವು ಶುರು ಮಾಡಿದ್ವಿ. ನಮ್ಮ ಇಂಡಿಯನ್ ಮಾರ್ಕೆಟಲ್ಲಿ ನೋಡಿದ್ರೆ ಸಾಕಷ್ಟು ಕಂಪನೀಸ್ ಎಲ್ಲ ನಾರ್ತ್ ಇನ್ ಗುಜರಾತ್ ಬೇಸ್ಡು, ಡೆಲ್ಲಿ ಬೇಸ್ಡು, ಕೋಲ್ಕತ್ತಾ ಬೇಸ್ಡು ಈ ಥರ ಇದೆ. ನಮ್ಮ ಬೆಂಗಳೂರು ಬೇಸ್ಡ್ ಆಗಲಿ, ನಮ್ಮ ಕರ್ನಾಟಕ ಬೇಸ್ಡ್ ಕಂಪನೀಸ್ ಆಗಲಿ ಯಾವುದೂ ಜಾಸ್ತಿ ಇಲ್ಲ. ಸೊ ಈ ಒಂದು ನಿಟ್ಟಿನಲ್ಲಿ ನಮ್ಮ ಬೆಂಗಳೂರವರು ಯಾವುದಕ್ಕೂ ಕಡಿಮೆ ಇಲ್ಲ ಅಂತ ಹೇಳ್ಬಿಟ್ಟು ನಾವು ಶುರು ಮಾಡಿರೋಂಥ ಒಂದು ಕಂಪನಿ. ಸೊ ಡಿಸೆಂಬರ್ 2012ರಲ್ಲಿ ಸ್ಟಾರ್ಟ್ ಮಾಡಿದ್ವಿ. ಹಂತವಾಗಿ ಬೆಳ್ಕೊಂಡು ಇವತ್ತು ಕಾಶ್ಮೀರಿಂದ ಕನ್ಯಾಕುಮಾರಿವರೆಗೂ ಸುಮಾರು ಒಂದು 18,000 ಶಾಲಾ ಕಾಲೇಜುಗಳಲ್ಲಿ ನಮ್ಮ ಯೂನಿಟ್ಸ್ನ ನೋಡ್ಬೋದು. ಹಾಗೆ ಇಂಡಿಯಾದಲ್ಲಿ ಎನಿ IIT, IIM, ಸಿಪ್ಲಾ, ರಾನ್ಬ್ಯಾಕ್ಸ್ ಈ ಥರ ಯಾವುದೇ ದೊಡ್ಡ ಇನ್ಸ್ಟಿಟ್ಯೂಷನ್ಗೆ ಹೋದ್ರೂ ನಮ್ಮ ಒಂದು ಯೂನಿಟ್ ಇದ್ದೇ ಇರುತ್ತೆ. ಇವಾಗ ಶುದ್ಧ ನೀರು ಅಂತ ತೊಗೊಂಡ್ರೆ ಸರ್, ಇವಾಗ ನಮ್ಮ ಬ್ಯಾಂಗ್ಳೂರು ಈ ಮಿನರಲ್ ವಾಟರ್ಸು ಅಲ್ಲಿ ಇಲ್ಲಿ ಅಂತ ಹೋಟೆಲ್ಸು ಈ ಥರ ಸ್ವಲ್ಪ ಅಫಿಷಿಯಲ್ಸ್ ಅದನ್ನು ನೋಡ್ತಾರೆ. ಇನ್ನು ಕೆಲವರಿಗೆ ಹೊಳೆಯಲ್ಲಿ ಹಂಗೆ ಇಟ್ಕೊಂಡು ಕುಡಿಯೋದು. ಈ ಹಳ್ಳಿ ಕಡೆ ಇರೋರೆಲ್ಲ ಸ್ವಲ್ಪ ಇನ್ನಷ್ಟು ಅವ್ರಿಗೆ ಇದ್ರ ಬಗ್ಗೆ ನಾಲೆಜ್ ಅಷ್ಟು ಹೋಗ್ತಿಲ್ಲ. ಸೊ ಅವ್ರಿಗೆ ಹೇಳೋದಾದರೆ ಏನು ಹೇಳ್ತೀವಿ? ಒಂದೊಂದು ರೀಜನಲ್ಲಿ ಒಂದೊಂದು ಪ್ರಾಬ್ಲಮ್ಸ್ ಇರುತ್ತೆ ವಾಟರು. ಫಾರ್ ಎಕ್ಸಾಂಪಲ್ ನಮ್ಮ ಚಿಕ್ಕಬಳ್ಳಾಪುರ, ಕೋಲಾರ ಜಿಲ್ಲೆ ನೋಡಿಕೊಂಡ್ರೆ ಅಲ್ಲಿ ಫ್ಲೋರೈಡ್ ಸಮಸ್ಯೆ ಜಾಸ್ತಿ ಇದೆ. ನಾರ್ತ್ ಕರ್ನಾಟಕ ಅಲ್ಲಿ ನೀವು ಬಾಗಲಕೋಟೆ ಇಲ್ಲೆಲ್ಲ ನೋಡಿಕೊಂಡ್ರೆ ಅಲ್ಲೂ ಫ್ಲೋರೈಡ್ ಇಶ್ಯೂಸ್ ಇರುತ್ತೆ. ಆಮೇಲೆ ಹೈ TDS ಲೆವೆಲ್ಲು, ಆಮೇಲೆ ವಾಟ್ರಲ್ಲಿ ಸಾಕಷ್ಟು ಬೇರೆ ಬೇರೆ ರೀತಿಯಾದಂಥ ಒಂದು ಪ್ಯಾರಾಮೀಟರ್ಸ್ ಇರುತ್ತೆ. ಈ ಪ್ಯಾರಾಮೀಟರ್ಸ್ ಮೇಲೆ ಇದು ಮಾಡಬೇಕು. ಆಮೇಲೆ ಇನ್ನೊಂದು ಏನಾಗುತ್ತೆ ಅಂದರೆ ಜನ ಕುಡಿತಾರೆ ನೀರು ಎಲ್ಲಿ ಬೇಕಂದ್ರೆ ಅಲ್ಲಿ. ಏನಾಗುತ್ತೆ ಅಂದರೆ ಅದು ಇಂಡೈರೆಕ್ಟ್ ಎಫೆಕ್ಟ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಈ ಕಾಲ್ರಾ ಬರೋದಾಗ್ಲಿ, ಈ ಜ್ವರಗಳು ಬರೋದಾಗ್ಲಿ, ಈ ವೈರಲ್ ಫೀವರ್ ಬರೋದಾಗ್ಲಿ, ಇವೆಲ್ಲ ಜಾಸ್ತಿ ಯಾವುದರಿಂದ ಬರುತ್ತೆ ಅಂದರೆ ಮೈನ್ ರೀಸನ್ ಬಂದು ವಾಟರಿಂದ ಬರುತ್ತೆ. ಈಗ ನಮ್ಮ ಇಂಡಿಯನ್ ಸ್ಟಾಟ್ಸ್ ನೋಡ್ಕೊಂಡ್ರೆ more than 5 lakh ಡೈರೆಕ್ಟ್ ಡೆತ್ಸ್ ಆರ್ ಹ್ಯಾಪನಿಂಗ್ ಬಿಕಾಸ್ ಆಫ್ ವಾಟರ್. ಇನ್ ಇಂಡೈರೆಕ್ಟ್ ಡೆತ್ಸ್ ಯಾವ ಥರ ಇರುತ್ತೆ ಅಂದರೆ ಫೀವರ್ಗಳು ಬರೋದು, ಡಯೇರಿಯಾ ಬರೋದು, ಈ ಥರ ಇಶ್ಯೂಸ್ ಎಲ್ಲ ಸಾಕಷ್ಟು ಇಶ್ಯೂಸ್ ಇದೆ. ಇವೆಲ್ಲದಕ್ಕೂ ಓನ್ಲಿ ಸೊಲ್ಯೂಷನ್ ಅಂದರೆ ಶುದ್ಧ ಕುಡಿಯುವ ನೀರೇ ಸೊಲ್ಯೂಷನ್. ಅಟ್ಲೀಸ್ಟ್ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ಈ ಕೆಲವು ಕಡೆ ನಿಮಗೆ ಗೊತ್ತಿದ್ದಂಗೆ ತುಂಬ ವಾಟರ್ ಚೆನ್ನಾಗಿಲ್ಲ ಅಂದರೆ ನೀವು ಫಿಲ್ಟ್ರೇ ಬೇಕು ಅಂತಿಲ್ಲ, ಅಟ್ಲೀಸ್ಟ್ ಬಾಯ್ಲ್ ಮಾಡ್ಕೊಂಡಾದರೂ ಆ ವಾಟರ್ನ ಕುಡಿದ್ರೆ ಸಾಕಷ್ಟು ನಿಮಗೆ ಕಂಟ್ರೋಲ್ ಮಾಡುತ್ತೆ. ಸೊ ಈಗ ನೀವು ಈ ವಾಟರ್ ಫಿಲ್ಟ್ರೈಸೇಷನ್ ಅಂತ ಹೇಳೋದಾದರೆ, ಸೊ ಯಾವ್ಯಾವ ಥರ ಎಲ್ಲ ಯೂನಿಟ್ಸ್ ನಿಮ್ಮ ಹತ್ರ ಹೆಂಗಿದೆ? ನಿಮಗೆ ಲೋ ಬಜೆಟಿಂದ ಏನು ಟಾಪ್ ಬಜೆಟ್ ತನಕ ಇದೆ, ಅದ್ರ ಬಗ್ಗೆ ನನಗೆ ಒಂದು ಡೀಟೇಲ್ ಕೊಡಿ ಸರ್. ಖಂಡಿತ ವಿನಯ್. ಸೊ ಇದು ಬಂದು 250 ಲೀಟರ್ಸ್ ಪರ್ ಡೇ ಫಿಲ್ಟರ್ ಮಾಡುವಂಥ ಕೆಪಾಸಿಟಿ ಯೂನಿಟ್ಸು. ಇದು ಸಾಕಷ್ಟು ಶಾಲಾ ಕಾಲೇಜುಗಳಲ್ಲಿ ತುಂಬ ಇದು ನೋಡ್ಬೋದು. ಆಮೇಲೆ ಆಫೀಸ್ಗಳಾಗಿರ್ಬೋದು, ಹಾಸ್ಪಿಟಲ್ಸು, ಇನ್ಸ್ಟಿಟ್ಯೂಷನ್ಸು, ಈ ಥರ ಪ್ಲೇಸ್ಗಳಲ್ಲೆಲ್ಲ ಈ ಥರ ಯೂನಿಟ್ಸು ಶುರು ಮಾಡ್ಬೋದು. ನೆಕ್ಸ್ಟ್ ಇದಕ್ಕೆ ಬಂದರೆ ಅರೌಂಡ್ 500 ಲೀಟರ್ಸ್ ಪರ್ ಡೇ ಫಿಲ್ಟರ್ ಆಗುವಂಥ ಯೂನಿಟ್ಸ್ ಇದು. ನೆಕ್ಸ್ಟ್ ಇದು ಬಂದರೆ ಅರೌಂಡ್ 1000 ಲೀಟರ್ಸ್ ಪರ್ ಡೇ ಇನ್ಸ್ಟಾಲ್ ಆಗುವಂಥ ಯೂನಿಟ್ಸ್ ಇದು. ಹಾಂ, 500,000 ಹೌದು ಹೌದು. ಅಂದರೆ ಈಗ ಒಂದು 250 ಲೀಟರ್ಸ್ ಪರ್ ಡೇ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಒಂದು 500
ಪಬ್ಲಿಕ್ ಇರುವಂಥ ಪ್ಲೇಸಸ್ಗೆ ಅದು ಆಗುತ್ತೆ ಅಥವಾ ಹೇಗೆ ಅಂದರೆ ಕ್ಯಾಲ್ಕುಲೇಷನ್ ಹೇಗಿರುತ್ತೆ ಅಂದರೆ ಬೇಸ್ ಕ್ಯಾಲ್ಕುಲೇಷನ್ ನಾವು 1-2 ಲೀಟ್ರ್ ಪರ್ ಪರ್ಸನ್ ತೊಗೊತೀವಿ ನಾವು. ಫಾರ್ ಎಕ್ಸಾಂಪಲ್ ಏನಾಗುತ್ತೆ ಅಂದರೆ ಈ ಶಾಲಾ ಕಾಲೇಜುಗಳಲ್ಲೆಲ್ಲ ಒಂದು 50-100 ಜನ ಇರೋವಂಥ ಒಂದು ಸ್ಕೂಲ್ ಇದೆ ಅಂದ್ಕೊಳ್ಳಿ. ಅವ್ರಿಗೇನಾಗುತ್ತೆ ಅವ್ರು ಡ್ರಿಂಕಿಂಗು ಪ್ಲಸ್ ಅವ್ರ ಫುಡ್ ಪ್ರಿಪ್ರೇಷನ್ದೆಲ್ಲ ಲೆಕ್ಕ ಹಾಕೊಂಡ್ರೆ 50 ಜನ ಇದ್ದಾರೆ ಅಂದರೆ 100 ಲೀಟ್ರ್ ಕನ್ಸಂಪ್ಷನು, 100 ಜನ ಇದ್ದಾರೆ ಅಂದರೆ ಒಂದು 200 ಲೀಟ್ರ್ ಕನ್ಸಂಪ್ಷನು. ಸೊ ಆ ಥರ ಚಿಕ್ಕ ಸ್ಕೂಲ್ಸು ಹಾಸ್ಪಿಟಲ್ಸ್ಗೆಲ್ಲ ಈ ಥರ ಯೂನಿಟ್ಸ್ ಕೊಡ್ತೀವಿ. ನೆಕ್ಸ್ಟು ಇದೊಂದು 100-200 ಜನ ಇದ್ದಾರೆ ಅಂದ್ಕೊಳ್ಳಿ, ಈ ಥರ ಯೂನಿಟ್ಸು. 200-300 ಜನ ಇದ್ದಾರೆ ಅಂದರೆ ಈ ಥರ ಯೂನಿಟ್ಸು. ಹೋಟೆಲ್ಸು, ಹಾಸ್ಪಿಟಲ್ಸು, ಸ್ಕೂಲ್ಸು, ಕಾಲೇಜಸ್ಸು, ಈ ಥರ ಪ್ಲೇಸಸ್ಸೆಲ್ಲ ಯೂಸ್ಫುಲ್ ಆಗುತ್ತೆ. ಇದೊಂದು ನೀವು ನೋಡಿದ್ರೆ CSR ಇನಿಷಿಯೇಟಿವ್, ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟೀಸ್ ಇನಿಷಿಯೇಟಿವಲ್ಲಿ ಕೆರ್ರಿ ಅನ್ನೋ ಒಂದು ಕಂಪನಿ ಇದನ್ನು ಇದು ಮಾಡಿರೋದು. ಇದೇನಂದರೆ ಮೇಲ್ಗಡೆ ಸ್ಟೋರೇಜ್ ಟ್ಯಾಂಕ್ ಇರುತ್ತೆ, ಕೆಳಗಡೆ ವಾಟರ್ ಫಿಲ್ಟರ್ ಇರುತ್ತೆ. ಸೊ ಇದು ಡಿಫ್ರೆಂಟ್ ಕೆಪಾಸಿಟಿ ಬರುತ್ತೆ. 250 ಲೀಟರ್ಸ್ ಪರ್ ಡೇ, 500 ಲೀಟರ್ಸ್ ಪರ್ ಡೇ, 1000 ಲೀಟರ್ಸ್ ಪರ್ ಡೇ. ಸ್ಟೋರೇಜ್ ಬಂದು 50 ಲೀಟರ್ಸು, 100 ಲೀಟರ್ಸು, 200 ಲೀಟರ್ಸು. ಎಷ್ಟು ಯೂಸೇಜ್ ಇರುತ್ತೋ ವಾಟ್ರು ಅದ್ರ ಮೇಲೆ ನಾವು ಕೆಪಾಸಿಟೀಸ್ನ ಸಜೆಸ್ಟ್ ಮಾಡ್ತೀವಿ. ಸರಿ, ಎಷ್ಟೋ ಜನ ಹೇಳ್ತಾರೆ RO ನೀರನ್ನ ಕುಡಿಯೋದು ಒಳ್ಳೇದಲ್ಲ ಅಂತ. ಸೊ ಇವಾಗ ಶುದ್ಧವಾದ ನೀರು ಕುಡಿಬೇಕು ಅಂತ ಹೇಳಿದ್ರೆ RO ಮುಖಾಂತರನೇ ನಾವು ತಗೋಬೇಕು. ಅದ್ರ ಬಗ್ಗೆ ಹೇಳೋದಾದ್ರೆ ಏನು ಹೇಳ್ತೀರಾ ಸರ್? ವಿನಯ್, ಇದು RO ಕುಡಿಯೋದು ಒಳ್ಳೇದಲ್ಲ ಅನ್ನೋದಕ್ಕಿಂತ ಫಿಲ್ಟರ್ಗೆ ಯಾವ ನೀರು ಕೊಡ್ತೀರಾ ಅನ್ನೋದು ಇಂಪಾರ್ಟೆಂಟು. ಫಾರ್ ಎಕ್ಸಾಂಪಲ್ ಈಗ ನಮ್ಮ ಬೆಂಗಳೂರಲ್ಲಿ ಕಾವೇರಿ ವಾಟರ್ ಇದೆ. ಕಾವೇರಿ ವಾಟರ್ ತೊಗೊಂಡ್ರೆ ನೀವು 150-200 ppm ಇರುತ್ತೆ. ಸೊ ಈ TDS ಅನ್ನೋದು ಟೋಟಲ್ ಡಿಸಾಲ್ವ್ ಸಾಲಿಡ್ಸ್ ಅಂತ. ಇದಕ್ಕೆ ನಿಮಗೆ RO ಅವಶ್ಯಕತೆ ಇರೋದಿಲ್ಲ. ಬೆಂಗಳೂರಲ್ಲೇ ಒಂದು ಮನೇಲಿ ಬೋರ್ವೆಲ್ ಇದೆ ಅಂದ್ಕೊಳ್ಳಿ, ಆ ಬೋರ್ವೆಲ್ಲಲ್ಲಿ more than 500 ppm ವಾಟರ್ ಇರುತ್ತೆ. ಸೊ ಅದಕ್ಕೆ RO ಬೇಸಿಕ್ ಕಂಪಲ್ಸರಿ. ಸೊ ಗ್ರೀನ್ ಟ್ರೈಬ್ಯುನಲ್ ಸಹ ಗೌರ್ಮೆಂಟಿಗೆ ಏನು ಕೇಳ್ತಾ ಇದ್ದಾರೆ ಅಂದರೆ, ಎಲ್ಲಿ 500 ppmಗಿಂತ ಕಡಿಮೆ ಇದೆಯೋ ಅಲ್ಲಿ ಮಾತ್ರ ROನ ಬ್ಯಾನ್ ಮಾಡಿ ಅಂತ ಹೇಳ್ತಾ ಇದೆ ಹೊರತು ಕಂಪ್ಲೀಟಾಗಿ RO ಬ್ಯಾನ್ ಮಾಡಿ ಅಂತ ಹೇಳ್ತಾ ಇಲ್ಲ. ಸೀನಿಯರ್ಸ್ಗಳಿಗೆ ನಾವು ಈ ಡಿಸ್ಕಷನ್ಸ್ಗೆ ಅಂತ ಬಂದಾಗ 40-50 ವರ್ಷ ಮುಂಚೆ ನಾವೇನು ಫಿಲ್ಟರ್ ನೀರೇ ಕುಡಿಲಿಲ್ಲ, ಈಗೆಲ್ಲ ನೀವು ಫಿಲ್ಟರ್ ನೀರಿಲ್ಲ, ಮಿನರಲ್ ವಾಟರ್ ಇಲ್ಲ ಅಂದ್ರೆ ಆಗೋದೇ ಅಲ್ವಾ, ಇದೆಲ್ಲ ಹೇಳ್ತಾರೆ. ಬಟ್ ಅಂದರೆ ಅವಾಗಿನ ಒಂದು ನೇಚರ್ ಹಾಳಾಗಿಲ್ದೇ ಇರೋ ಅಂತ ಒಂದು ಸಮಯ 50 ವರ್ಷಕ್ಕೆ ಹಿಂದಕ್ಕೆ ತೊಗೊಂಡ್ರು ಇವತ್ತಿನ ಜನ್ರೇಷನ್ಗೆ, ಇವತ್ತಿನ ಒಂದು ಏನು ಹಾಳಾಗಿರೋ ಒಂದು ಪರಿಸ್ಥಿತಿಗೂ ತುಂಬಾನೇ ವ್ಯತ್ಯಾಸ ಇದೆ. ಅದ್ರ ಬಗ್ಗೆ ಹೇಳ್ಬೇಕಂದ್ರೆ ಮೊದಲು ನಮ್ಮ ಪುರಾತನ ಕಾಲದಲ್ಲಿ ಏನು ಮಾಡ್ತಾಯಿದ್ರು, ಸುಣ್ಣ ಬಳಸಿ ಅದನ್ನು ನೀರು ಫಿಲ್ಟರ್ ಮಾಡ್ತಾಯಿದ್ರು. ಆಮೇಲೆ ವಾಟರ್ನ ಬಾಯ್ಲ್ ಮಾಡಿ ಫಿಲ್ಟರ್ ಮಾಡ್ತಾಯಿದ್ರು. ಇವೆರಡು ನಡೀತಾ ಇತ್ತು. ಆ್ಯಕ್ಚುಲಿ ಒಳ್ಳೇದೇ, ಇದೇನಿಲ್ಲ ಅಂತಲ್ಲ. ಬಟ್ ಎಫೆಕ್ಟಿವ್ನೆಸ್ಸು ಇನ್ನೂ ಚೆನ್ನಾಗಿರಬೇಕು ಅಂದರೆ ನಮ್ಮ ಬಾಡಿ ಹೆಲ್ತ್ ಕಂಡೀಷನ್ ಆಗಲಿ, ಈಗ ನೀವು ನೋಡಿದ್ರೆ ಲೈಫ್ ಸ್ಪ್ಯಾನು, ನೀವು 40 ವರ್ಷ 50 ವರ್ಷದಿಂದ ನಮ್ಮ ಲೈಫ್ ಸ್ಪ್ಯಾನ್ ಏನಿತ್ತು, 60 ವರ್ಷ 65 ವರ್ಷ ಇತ್ತು. ಸೊ ಇದರಿಂದ ನನ್ನ ಒಂದು ಇದೇನು ಅಂದರೆ ಡಿಪೆಂಡ್ಸ್ ಆನ್ ದ ರಾ ವಾಟರ್. ಅಂದರೆ ನೀವು ಯಾವ ನೀರನ್ನ ಕೊಡ್ತೀರಾ ಫಿಲ್ಟರ್ಗೆ ಅದನ್ನು ನಾವು ಚೆಕ್ ಮಾಡ್ಕೋಬೇಕು. ಸರ್, ಇವಾಗ ಬೆಂಗಳೂರಲ್ಲಿ ಮತ್ತು ಸುಮಾರು ಒಂದು ಜಿಲ್ಲೆಗಳಲ್ಲಿ ಈಗ ಸ್ಟಾರ್ಟ್ ಮಾಡಿದ್ದಾರೆ ನಮ್ಮ ಗೌರ್ಮೆಂಟ್ ಅವರು ಕುಡಿಯುವ ನೀರಿನ ಘಟಕ ಅಂತ. ಆ ಥರದ್ದು ಇಫ್ ಇನ್ ಕೇಸ್ ಇವಾಗ ಎಷ್ಟೋ ಜಿಲ್ಲೆಗಳಲ್ಲಿ ಮತ್ತು ಇನ್ನೂ ಹಳ್ಳಿಗೊಳಗಳು ಹೋದರೆ ಅದು ರೀಚ್ ಔಟ್ ಆಗಿಲ್ಲ, ಮತ್ತು ಕೆಲವು ಕಡೆ ಹೋಗಿದ್ರು ಅದನ್ನು ಬಳಸ್ತಾ ಇದ್ದಾರೋ ಇಲ್ವೋ ಅನ್ನೋದು ಒಂದು ಡೌಟ್ ಇದೆ. ಮತ್ತು ಈಗ ರೀಚ್ ಆಗಿಲ್ದಿರೋ ಊರುಗಳಲ್ಲಿ ಯಾರಾದರೂ ಅಟ್ಲೀಸ್ಟ್ ಈಗ ಒಂದು ನಾನು ಸ್ಟಾರ್ಟಪ್ ಮಾಡಬೇಕು, ಬಿಸ್ನೆಸ್ ಏನಾದ್ರು ಮಾಡಬೇಕು ಅಂತ ಅನ್ನೋರು ಪ್ರೈವೇಟಾಗಿ ನಾವು ಈ ಥರದ್ದು ಏನಾದರೂ ಒಂದು ವಾಟರ್ದು ನೀವು ಘಟಕ ಏನಿದೆ ಅದನ್ನು ಇನ್ಸ್ಟಾಲೇಷನ್ ಮಾಡ್ಕೊಂಡು ಮಾಡ್ತಾರೆ ಅಂತ ಹೇಳಿದ್ರೆ ಗೌರ್ಮೆಂಟಿಂದ ಏನಾದರೂ ಅಬ್ಜೆಕ್ಷನ್ ಇದೆಯಾ ಅಥವಾ ಹೇಗೆ? ವಿನಯ್, ಇದರಲ್ಲಿ ಏನಾಗುತ್ತೆ ಅಂದರೆ 2 ಟೈಪ್ ಬರುತ್ತೆ. ಒಂದು ಬಂದು ನೀವು ಸೋಷಿಯಲ್ ಎಂಟರ್ಪ್ರಿನರ್ಶಿಪ್ ಅಂತ ಕರಿತೀವಿ. ಈ ಸೋಷಿಯಲ್ ಎಂಟರ್ಪ್ರಿನರ್ಶಿಪ್ಪಲ್ಲಿ ಏನಾಗುತ್ತೆ ಅಂದರೆ ನಿಮಗೂ ಒಂದು ಉಪಾಧಿ ಸಿಗುತ್ತೆ, ಇನ್ನೊಂದೇನೆಂದರೆ ಜನರಿಗೂ ಹೆಲ್ಪ್ ಆಗುತ್ತೆ. ಸೊ ಈ ಥರ ಒಂದು ನಿಟ್ಟಿನಲ್ಲಿ ಮಾಡ್ಕೊಂಡು ಹೋದರೆ ಗೌರ್ಮೆಂಟ್ ಅಬ್ಜೆಕ್ಷನ್ ಇರೋದಿಲ್ಲ. ಫಾರ್ ಎಕ್ಸಾಂಪಲ್ ಏನಾಗುತ್ತೆ, ಒಂದು 20 ಲೀಟ್ರ್ ಕ್ಯಾನು ಗೌರ್ಮೆಂಟ್ 5 ರೂಪಾಯಿ ಕೊಡ್ತಾ ಇದೆ, ನೀವು 5 ರೂಪಾಯಿ ಕೊಟ್ಟರೆ ಅದೊಂದು ಸರ್ವಿಸ್ ಅಂತ ಹೇಳ್ಬಿಟ್ಟು ಇದು ಮಾಡ್ಕೋಬೋದು. ಅದಕ್ಕೆ ಗೌರ್ಮೆಂಟ್ ಯಾವುದೇ ಅಬ್ಜೆಕ್ಷನ್ ಇರೋದಿಲ್ಲ. ಅದೇ ನೀವು 500 ml ಮಾಡ್ತೀನಿ, 1 ಲೀಟ್ರ್ ಮಾಡ್ತೀನಿ, ಬಿಸ್ಲರಿ ಥರ ಮಾಡ್ತೀನಿ ಅಥವಾ ಕೆನ್ಲಿ ಥರ ಮಾಡ್ತೀನಿ ಅಂದರೆ ಅದಕ್ಕೆ ಆದಂಥ ಕೆಲವು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇದೆ. ಸೊ ಅದನ್ನು ನಾವು ಕಂಪ್ಲೀಟಾಗಿ ಗೈಡ್ ಮಾಡ್ತೀವಿ. ಆಮೇಲೆ ಬ್ಯೂಟಿ ಏನು ಅಂದರೆ, ಈಗ ಸಾಕಷ್ಟು ಹಳ್ಳಿಗಳಲ್ಲಿ ಚಿಕ್ಕ ಪಟ್ಟಣಗಳಲ್ಲಿ ಈ ಯಂಗ್ ಕ್ರೌಡ್ ಅನ್ನೋದು ಏನಿರುತ್ತೆ, ಅವ್ರಿಗೆ ಏನು ಮಾಡಬೇಕು ಏನು ಅಂತ ಏನೋ ಅವೇರ್ನೆಸ್ ಇರೋದಿಲ್ಲ. ಅಂಥವ್ರಿಗೆ ಇದು ತುಂಬ ಒಳ್ಳೆ ಸಜೆಷನ್ ಸಹ. ಬರೀ ಅವರೊಂದು 2.5-3 ಲಕ್ಷ ರೂಪಾಯಿ ಇನ್ವೆಸ್ಟ್ ಮಾಡಿ ಒಂದು ಫಿಲ್ಟರ್ ಒಂದು ಕಂಪ್ಲೀಟ್ ಸೆಟಪ್ ಹಾಕ್ಕೊಂಡ್ರೆ ದಿನಕ್ಕೊಂದು 400-500 ಕ್ಯಾನ್ಸ್ ಏನಾದರೂ ಪರ್ ಡೇ ಅವರು ಸೇಲ್ ಮಾಡ್ತು ಅಂದರೆ ಸುಮಾರಾಗಿ ಒಂದು 2,500-3,000 ರೆವಿನ್ಯೂ, ತಿಂಗಳಿಗೆ 90,000 ರೂಪಾಯಿ ಅದರಿಂದ ಪ್ರಾಫಿಟ್ ಬರುತ್ತೆ. ಮೇಂಟೆನೆನ್ಸ್ಗಂತ ಒಂದು 5,000 ರೂಪಾಯಿ ತೆಗೆದ್ರು ಸಹ ಸುಮಾರು 60,000-70,000 ರೂಪಾಯಿ ವರ್ಕೌಟ್ ಮಾಡ್ಕೋಬೋದು ಅವರು. ನೀವು ಹೇಳ್ತಿರೋದು ನೋಡಿದ್ರೆ ಈಗ ನಮ್ಮ ಸಾಫ್ಟ್ವೇರ್ ಅವರು ಲಕ್ಷಾಂತರ ರೂಪಾಯಿ ಏನು ದುಡಿತಾರೆ, ಊರಲ್ಲಿ ಇದ್ಕೊಂಡೆ ಈ ಥರ ನಮ್ಮ ಹಳ್ಳಿ ಹುಡುಗರೇ ದುಡಿಬೋದು ಅಂತ ನೀವು ಹೇಳ್ತಾ ಇದ್ದೀರಾ. ಖಂಡಿತ 100%. ಬಟ್ ಏನು ಅಂದರೆ ನಾವು ಮಾಡೋ ಕೆಲಸದಲ್ಲಿ ಶ್ರದ್ಧೆ ಇರಬೇಕು, ಕರೆಕ್ಟಾಗಿ ಮಾರ್ಕೆಟಿಂಗ್ ಮಾಡಬೇಕು. ಒಂದು 15 ದಿನ ಫ್ರೀ ಆಗಬೇಕಂದ್ರೆ ಕೊಟ್ಬಿಡಿ, ಎಲ್ಲರಿಗೂ ಟೇಸ್ಟು ತೋರ್ಸೋಕೆ ಹೇಳಿ, ಕ್ಲೀನಾಗಿ ಮಾರ್ಕೆಟಿಂಗ್ ಮಾಡ್ಕೊಂಡು ಹೋಗಿದ್ರೆ 100%
ಮಾಡ್ಬೋದು. ಒಂದು ಹೇಳ್ತಾರಲ್ಲ ದೊಡ್ಡವರು, ದುಡ್ಡು ಮಾಡಬೇಕು ಅಂದರೆ ದುಡ್ಡು ಚೆಲ್ಲಬೇಕು ಅಂತಾರಲ್ಲ, ಆ ಥರ. ಬಟ್ ತುಂಬ ಮಿನಿಮಲ್ ಇನ್ವೆಸ್ಟ್ಮೆಂಟ್ ಇದೆ. 2.5-3 ಲಕ್ಷ ರೂಪಾಯಿ ದೊಡ್ಡ ಇನ್ವೆಸ್ಟ್ಮೆಂಟ್ ಅಲ್ಲ. ಬರೀ 2.5-3 ಲಕ್ಷ ರೂಪಾಯಿ ಇನ್ವೆಸ್ಟ್ ಮಾಡಿ ತಿಂಗಳಿಗೆ ಒಂದು 50-60 ಸಾವಿರ ರೂಪಾಯಿ ಮಾಡ್ಕೋಬೋದು ಅಂದರೆ ನನ್ನ ಪ್ರಕಾರ ದಿಸ್ ಇಸ್ ದ ಬೆಸ್ಟ್ ಮೆಥಡ್. ಸರ್, ಇವಾಗ ಆರ್ ಒ ಮಿಷಿನ್ದು ಘಟಕ ಕೇಂದ್ರ ಅವ್ರು ಏನಾದರೂ ಮಾಡಬೇಕು ಅಂತ ಹೇಳಿದ್ರೆ ಅದು ಮಿಷಿನರೀಸ್ ಇರೋದ್ರಿಂದ ಹೆಂಗೆ ಏನೇನೆಲ್ಲ ಅದು ವರ್ಕ್ ಮಾಡಬೇಕು ಅನ್ನೋದೊಂದು ಕನ್ಫ್ಯೂಷನ್ಸ್ ಇರುತ್ತೆ. ಅದ್ರ ಪ್ರೋಸೆಸ್ ಬಗ್ಗೆ ಹೇಳೋದಾದ್ರೆ ನನಗೆ ಎಕ್ಸ್ಪ್ಲೈನ್ ಮಾಡಿ ಸರ್. ಖಂಡಿತ ವಿನಯ್, ಇದು ಫಸ್ಟ್ ಸ್ಟೇಜ್ ಆಫ್ ಫಿಲ್ಟ್ರೇಷನ್ ವಿನಯ್. ಇದನ್ನ ಸ್ಯಾಂಡ್ ಫಿಲ್ಟರ್ ಅಂತ ಕರಿತೀವಿ. ಇದರಲ್ಲಿ ಏನಾಗುತ್ತೆ ಅಂದ್ರೆ ಈ ವಾಟರ್ ಅಲ್ಲಿರುವಂತ ಮಣ್ಣು, ಆಮೇಲೆ ಮಾಲಿಕ್ಯೂಲ್ಸ್, ಪಾರ್ಟಿಕಲ್ಸ್, ಅಂದ್ರೆ ನಮ್ಮ ಕನ್ನಡದಲ್ಲಿ ಅಣುಗಳು, ಕಣಗಳು ಅಂತಾರಲ್ಲ, ಅದನ್ನ ಫಿಲ್ಟರ್ ಮಾಡುವಂತ ಫಸ್ಟ್ ಯೂನಿಟ್. ಇದಾದ್ಮೇಲೆ ನೆಕ್ಸ್ಟ್ ಕಾರ್ಬನ್ ಫಿಲ್ಟ್ರೇಷನ್ ಅಂತ ಕರಿತೀವಿ. ಈ ಕಾರ್ಬನ್ ಫಿಲ್ಟ್ರೇಷನ್ ಅಲ್ಲಿ ಏನಾಗುತ್ತೆ ಅಂದ್ರೆ ನೀರಲ್ಲಿರೋ ಒಂದು ಟೇಸ್ಟ್ ಆಗಿರ್ಬೋದು ಎನ್ಹಾನ್ಸ್ ಆಗುತ್ತೆ. ಆಮೇಲೆ ನೀರಲ್ಲಿ ಬರೋ ಕೆಲವು ಸ್ಮೆಲ್ಲು, ಫಾರ್ ಎಕ್ಸಾಂಪಲ್ ಮುನ್ಸಿಪಾಲಿಟಿ ವಾಟರ್ ಆದರೆ ಕ್ಲೋರಿನ್ ಅಂತ ಬರುತ್ತೆ. ಆ ಕ್ಲೋರಿನ್ನ ರಿಮೂವ್ ಮಾಡಿ ಆಮೇಲೆ ಆ ಕಲರ್ನ ಮ್ಯಾನೇಜ್ ಮಾಡುವಂಥ ಒಂದು ಫಿಲ್ಟ್ರೇಷನ್ನೇ ಕಾರ್ಬನ್ ಫಿಲ್ಟ್ರೇಷನ್ ಅಂತ ಕರಿತೀವಿ. ಮೈಕ್ರಾನ್ ಫಿಲ್ಟ್ರೇಷನ್ಗೆ ಹೋಗ್ತೀವಿ. ಸೊ ಈ ಮೈಕ್ರಾನ್ ಫಿಲ್ಟ್ರೇಷನಲ್ಲಿ ಡರ್ಟು, ಡಸ್ಟು, ಈ ಥರದ್ದೆಲ್ಲ ಮೈಕ್ರಾನ್ ಫಿಲ್ಟ್ರೇಷನ್ ಅಪ್ ಟು 5 ಮೈಕ್ರಾನ್, 3 ಮೈಕ್ರಾನ್, 1 ಮೈಕ್ರಾನ್ ಲೆವೆಲ್ವರೆಗೂ ಫಿಲ್ಟರ್ ಆಗುತ್ತೆ. ಇದಾದ್ಮೇಲೆ ನೆಕ್ಸ್ಟ್ ಸ್ಟೇಜ್ ಬಂದು ಆರ್ ಒ ಸ್ಟೇಜ್ ಬರುತ್ತೆ. ಅದಾದ್ಮೇಲೆ ಯು ವಿ ಅಂತ ಹೇಳ್ಬಿಟ್ಟು ಫೈನಲ್ ಸ್ಟೇಜ್ ಇರುತ್ತೆ, ಅಲ್ಟ್ರಾ ವೈಲೆಟ್. ಈ ಅಲ್ಟ್ರಾ ವೈಲೆಟ್ ಇಂದ ಏನಾಗುತ್ತೆ ಅಂದ್ರೆ ಬ್ಯಾಕ್ಟೀರಿಯಾ, ವೈರಸ್ ಅದು ಕಿಲ್ ಆಗುತ್ತೆ. ಅದಾದ್ಮೇಲೆ ಫೈನಲ್ ಟ್ರೀಟೆಡ್ ವಾಟರ್ ಟ್ಯಾಂಕ್ಗೆ ಹೋಗ್ತೀವಿ. ಇದು ಡೆಮೋ ಪೀಸ್, ಇದು ಅದಕ್ಕೆ ಚಿಕ್ಕ ಟ್ಯಾಂಕ್ ಇದೆ. ಇದು ದೊಡ್ಡ ಟ್ಯಾಂಕ್ ಬರುತ್ತೆ, 500, 1000, 2000 ಲೀಟರ್ಸ್ ಈ ಥರ ಬರುತ್ತೆ. ಈ ಟ್ಯಾಂಕ್ಗೆ ಹೋಗಿ ನೀರು ಸ್ಟೋರೇಜ್ ಆಗುತ್ತೆ. ಇಲ್ಲಿ ಸ್ಟೋರೇಜ್ ಆದಮೇಲೆ ನೆಕ್ಸ್ಟ್ ಡಿಸ್ಬರ್ಸ್ಮೆಂಟ್ ಬಂದು ATM ಕಾಯಿನ್ ಸೆಟಪ್ ಅಲ್ಲಿ ಡಿಸ್ಬರ್ಸ್ಮೆಂಟ್ ಆಗುತ್ತೆ. ಐದರ್ RFID ಬೇಕಂದ್ರೆ ಹಿಡ್ಕೋಬಹುದು ಅಥವಾ ಕಾಯಿನ್ ಸಿಸ್ಟಮ್ ಬೇಕಂದ್ರೂ ಹಿಡ್ಕೋಬಹುದು. ಸೊ ಈ ಥರ ಒಂದು ರೆಡಿ ಸೆಟಪ್ ಮಾಡಿಟ್ಬಿಟ್ರೆ ಯಾರು ಇರಬೇಕು ಅನ್ನೋ ಅವಶ್ಯಕತೆನೂ ಇರೋದಿಲ್ಲ. ಜನ ಬರ್ತಾರೆ, ಕಾಯಿನ್ ಹಾಕ್ತಾರೆ, ನೀರು ತೊಗೊತಾರೆ, ಹೋಗ್ತಾ ಇರ್ತಾರೆ. ಕೆಲವೊಂದು ಕಡೆ ನಾವು ಒಂದು ಬಿಸ್ನೆಸ್ನ ರನ್ ಮಾಡಬೇಕು ಅಂತ ಹೇಳಿದ್ರೆ ಬಂಡವಾಳ ಹಾಕಿ ಪಿನ್ ಟು ಪಿನ್ ಕಸ್ಟಮರ್ಗೆ ನಾವು ಏನಾದರೂ ಸರ್ವಿಸ್ ಕೊಡಬೇಕು ಅಂತ ಹೇಳಿದ್ರೆ ನಮ್ಮ ಪ್ರೆಸೆನ್ಸ್ ಇರಬೇಕಾಗತ್ತೆ. ಬಟ್ ಈ ಒಂದು ಟೆಕ್ನಾಲಜಿ ಇರೋದ್ರಿಂದ ಯಾರೆಲ್ಲ ಲೈಕ್ ಏನಾದರೂ ಒಂದು ಇನ್ವೆಸ್ಟ್ ಮಾಡ್ತಿದ್ದೀರಾ ಈ ಥರದ ಬಿಸ್ನೆಸ್ಗೆ ಅಂತ ಹೇಳಿದ್ರೆ ನೋಡಿ, ನಿಮ್ಮ ಕೆಲಸ ತುಂಬಾ ಕಡಿಮೆ ಇರುತ್ತೆ. ಜಸ್ಟ್ ಮೋಸ್ಟ್ಲಿ ಸ್ವಿಚ್ ಆನ್ ಮಾಡೋದು, ಆಫ್ ಮಾಡೋದು ಅಷ್ಟೇ. ಬೇರೆ ಏನಾದರೂ ಲೀಕೇಜಸ್ಸು, ಏನಾದರೂ ಸಣ್ಣ ಪುಟ್ಟ ರಿಪೇರಿಗಳು ಬಂದಾಗ ನೋಡ್ಕೋಬೇಕಾಗತ್ತೆ, ಅಷ್ಟೇ ಹೊರತು ತುಂಬ ಸಿಂಪಲ್. ಸರ್, ಈಗ ಈ ಘಟಕ ಕೇಂದ್ರ ಮಾಡಬೇಕು ಅಂತ ಅಂದ್ಕೊಳ್ಳೋರಿಗೆ ನೀರಿನ ವ್ಯವಸ್ಥೆ ಅಂದರೆ ಈಗ ಡೈಲಿ ಅವ್ರು 100 ಲೀಟರ್ಸ್ ಅಥವಾ 2000 ಲೀಟರ್ಸ್ ತನಕ ಅವ್ರು ಮಾಡಬೇಕು ಅಂತ ಹೇಳಿದ್ರೆ ಸೋರ್ಸ್ ಅವ್ರದ್ದು ಯಾವ ಥರ ಇರಬೇಕು ಸರ್? ಸೋರ್ಸು ಬಂದು ಅವರು ರೆಗ್ಯುಲರ್ ಮುನ್ಸಿಪಾಲಿಟಿ ವಾಟರ್ ಏನಿದೆ ಅದನ್ನು ತೊಗೋಬೋದು. ಎಲ್ಲಿ ಸಿಟೀಸು, ಚಿಕ್ಕ ಪಟ್ಟಣಗಳಲ್ಲಾದರೆ. ಇಲ್ಲಾಂದರೆ ಹಳ್ಳಿಗಳಂದರೆ ಅದು ಏನು ಜನರಿಗೆ ನೀರು ಕುಡಿಯೋ ಇದಿರುತ್ತೆ, ಅಲ್ಲಿ ಅವ್ರ ಪಂಚಾಯತಿ ಸದಸ್ಯರು ಯಾರು ಇರ್ತಾರೋ ಯಾರನ್ನಾದರೂ ಕಾಂಟ್ಯಾಕ್ಟ್ ಮಾಡಿ, ಸರ್ 4 ಜನಕ್ಕೆ ನಾವು ಈ ಥರ ನೀರು ಕೊಡಬೇಕು ಅನ್ಕೊತಾ ಇದ್ದೀವಿ ಕಡಿಮೆ ರೇಟಲ್ಲಿ, ಒಂದು ಸೋಶೋ ಮೋಟಿವ್ ಅಂತ ಹೇಳ್ಬಿಟ್ಟು ಇದು ಮಾಡ್ಕೊತಾ ಇದ್ವಿ ಅಂದರೆ ಅವರು ವಾಟ್ರು ಅವಾಗ ಹೆಲ್ಪ್ ಮಾಡ್ತಾರೆ. ಇಲ್ಲಾಂದರೆ ಮುನ್ಸಿಪಾಲಿಟಿ ಇದ್ರೂ ಸಹ ಅದೇನಿದೆ ನಾಮಿನಲ್ ಪೇಮೆಂಟ್ಸ್ ಇರುತ್ತೆ. ಸೊ ಆ ನಾಮಿನಲ್ ಪೇಮೆಂಟ್ಸ್ನ ಅವ್ರು ಪೇ ಮಾಡಿಕೊಂಡು ಇದು ಮಾಡ್ಬೋದು. ಇಲ್ಲ ನನಗೆ ನಂದೇ ಓನ್ ಜಾಗ ಇದೆ ಅಂದರೆ ನಾನೇ ಒಂದು ಬೋರ್ವೆಲ್ ಹಾಕಿಸ್ತೀನಿ ಅಂದರೆ ಬೋರ್ವೆಲ್ ಸಹ ಹಾಕಿಸ್ಬೋದು. ಸರ್, ಇವಾಗ ಇದು ಘಟಕ ಕೇಂದ್ರಗಳಿಗೆ ಇದು ಯೂಸ್ ಆಗುತ್ತೆ. ಓಕೆ, ಹಾಸ್ಪಿಟಲ್ಸ್ ಬೇರೆ ಕಡೆ ಅವ್ರು ಏನಾದರೂ ಇನ್ನೂ ಕಾಂಪ್ಯಾಕ್ಟಾಗಿ ನೋಡಬೇಕು, ಡಿಸ್ಪ್ಲೇ ಆಗೋ ಥರ ಬೇಡ ಅಂತ ಹೇಳಿದ್ರೆ ಅದಕ್ಕೆ ಏನಾದರೂ ಸೊಲ್ಯೂಷನ್ ಇದೆಯಾ? ಖಂಡಿತ. ಸೊ ಇಷ್ಟು ದೊಡ್ಡ ಯೂನಿಟ್ನ ತುಂಬ ಚಿಕ್ಕದಾಗಿ ಕಾಂಪ್ಯಾಕ್ಟ್ ಮಾಡಿರೋಂಥ ಒಂದು ಯೂನಿಟ್ನ ನಿಮಗೆ ಇವಾಗ ತೋರಿಸ್ತೀನಿ. ಇದೆ ಆ ಯೂನಿಟು ನೋಡಿ. ಇಷ್ಟು ದೊಡ್ಡ ಪ್ಲಾಂಟ್ ಇದೆ ಅಲ್ವಾ, ಕಂಪ್ಲೀಟ್ ಇಷ್ಟು ದೊಡ್ಡ ಪ್ಲಾಂಟ್ನ ಜಸ್ಟ್ ಕಾಂಪ್ಯಾಕ್ಟ್ ಯೂನಿಟ್ ಆಗಿ ಮಾಡಿ ವಿತ್ ವೀಲ್ಸ್. ಸೊ ಅವ್ರಿಗೆ ಹೌದೌದು. ಸೊ ಕಂಪ್ಲೀಟ್ ಆ ಪ್ಯಾನಲ್ ಇಂದ ಹಿಡಿದು ಏನೇನು ಬೇಕು ಎಲ್ಲ ಇದರಲ್ಲಿ ಇರುತ್ತೆ. ಇದ್ರ ತಕ್ಕಂತೆ ಅವರು ಏನೋ ಮಿಷಿನ್ ಆಪರೇಷನ್ ಆಗಲಿ, ಡೈಲಿ ಇದಾಗಲಿ ಕಂಪ್ಲೀಟ್ ಆಗಿ ನಿಮಗೆ ಇಲ್ಲೇ ಇದಿರುತ್ತೆ ನೋಡಿ. ಕಂಪ್ಲೀಟ್ ಇದು ಆಟೋಮೇಟೆಡ್ ಪ್ಯಾನಲ್ಲು, ವೆಸಲ್ಲು, ಹೈ ಪ್ರೆಷರ್ ಪಂಪು, ಸೇಮ್ ಅಷ್ಟು ದೊಡ್ಡ ಯೂನಿಟ್ನ ಎಲ್ಲಿ ಇದಾಗಿಟ್ಟಿದ್ವೋ ಇದು ಕಾಂಪ್ಯಾಕ್ಟ್ ಮಾಡಿದಾಗ ಏನಾಗುತ್ತೆ ಅಂದರೆ ಸ್ಪೇಸ್ ಸೇವ್ ಆಗುತ್ತೆ. ಬಟ್ ಅದ್ರ ತಕ್ಕಂತೆ ಏನಾದರೂ ಲೀಕೇಜ್ ಇತ್ತು, ಏನಾದರೂ ವೈರಿಂಗ್ ಪ್ರಾಬ್ಲಮ್ ಇತ್ತು, ಆ ಥರ ಟೈಮಲ್ಲಿ ಸ್ವಲ್ಪ ಟೈಮ್ ತೊಗೊಳುತ್ತೆ. ಇದಾದರೆ ಟಕ್ ಅಂತ ಫಿಕ್ಸ್ ಮಾಡಿಬಿಡ್ಬೋದು. ಈಗ ಪ್ರೊಡಕ್ಷನ್ ಬಂದಾಗ ಅದಕ್ಕೆ ಅನ್ಲಿಮಿಟೆಡ್ ಥರ ಇರುತ್ತೆ. ಹೌದು, ಇದಕ್ಕೆ ಬಂದು 250 ಲೀಟರ್ಸ್, 500 ಲೀಟರ್ಸ್ ಪರ್ ಅವರ್. ಸೊ 500 ಲೀಟರ್ಸ್ ಅಂತ ತೊಗೊಂಡ್ರು ದಿನಕ್ಕೆ ಒಂದು 10 ಅವರ್ ಓಡಿಸಿದ್ರು ಅರೌಂಡ್ 5000 ಲೀಟರ್ಸ್ ಆಯಿತು. ಸೊ 5000 ಲೀಟರ್ಸ್ ಅಂದರೆ ನೀವು 20 ಲೀಟರ್ಸ್ ಕ್ಯಾನು ಲೆಕ್ಕ ಹಾಕ್ಕೊಂಡ್ರು ಒಂದು 200 ಕ್ಯಾನ್ಸ್ ಆಯಿತು. ಅದಾದರೆ ಅಪ್ ಟು ಸಿ ವಾಟರ್ ಕನ್ವರ್ಷನ್ವರೆಗೂ ಡಿಫ್ರೆಂಟ್ ಕೆಪಾಸಿಟೀಸ್ ಇರುತ್ತೆ. ಅಪ್ ಟು 1 lakh ಲೀಟರ್ಸ್ ಪರ್ ಅವರ್ ಸಹ ಯೂಸ್ ಮಾಡ್ತೀವಿ. ಹೌದು ಸರ್, ಇವಾಗ ಇಲ್ಲಿ ಒಂದೇನು ನಾವು ಟೂರ್ ಹಾಕಿದ್ವಿ, ಇಲ್ಲಿ ತನಕ ಇಷ್ಟೆಲ್ಲ ಪ್ರಾಡಕ್ಟ್ಸ್ ಬಂದು ಕಮರ್ಷಿಯಲ್ ರಿಲೇಟೆಡ್ ಇಂಡಸ್ಟ್ರಿಯಲ್ ಪರ್ಪಸ್ಗೆ ಆಯಿತು. ಈಗ ನಮ್ಮಂಥವ್ರು ಈಗ ಮನೇಲಿ ಕುಡಿಬೇಕು ಅಂತ ಹೇಳಿದ್ರೆ
ಹೇಳಿದ್ರೆ ಈಗ ಬೇರೆ ಬ್ರ್ಯಾಂಡ್ಗಳ್ದೆಲ್ಲ ನೋಡ್ತಾ ಇದ್ದೀವಿ, ನಿಮ್ಮ ಬ್ರ್ಯಾಂಡಿಂದ ಏನಾದರೂ ನಮಗೆ ಆಪ್ಷನ್ ಇದೆಯಾ ಹೇಗೆ? ಖಂಡಿತ ವಿನಯ್, ಇಲ್ಲಿ ನಾವು ಈ ಎಕ್ಸ್ಪೀರಿಯನ್ಸ್ ಸೆಂಟ್ರಲ್ಲಿ ತುಂಬ ಎನ್ಕ್ವೈರೀಸ್ ಬರ್ತಾ ಇದೆ, ಸಾಕಷ್ಟು ಜನ ಕೇಳ್ತಾ ಇದ್ದಾರೆ. ಸೊ ಡೊಮೆಸ್ಟಿಕ್ ಮಾಡಲ್ನ ಸಹ ನೀವು ಇಂಟ್ರೊಡ್ಯೂಸ್ ಮಾಡಬೇಕು ಅಂತ. ಸೊ ಅದಕ್ಕೆ ಒಂದು ಆಯುರ್ವೇದಿಕ್ ವಾಟರ್ ಫಿಲ್ಟರ್ನ ಒಂದು ಇಂಟ್ರೊಡ್ಯೂಸ್ ಮಾಡೋಣ ಅಂತ ಒಂದು ಕಾನ್ಸೆಪ್ಟ್ ಮೈಂಡಲ್ಲಿ ಇಟ್ಕೊಂಡಿದ್ದೀವಿ. ಇನ್ನೊಂದು 1 month 2 months ಅಲ್ಲೇ ಲಾಂಚ್ ಮಾಡ್ತೀವಿ. ಸೊ ಲಾಂಚ್ ಮಾಡಬೇಕಾದ್ರೆ ಖಂಡಿತ ನಮ್ಮ ಮಸಾಲಾ ಚಾ ಮೀಡಿಯಾವನ್ನು ಕರೆಸಿ ನಿಮ್ಮ ಮುಂದೆನೇ ಲಾಂಚ್ ಮಾಡೋಣ ಅಂತ ಒಂದು ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಸೂಪರ್ ಸರ್, ಆದಷ್ಟು ಬೇಗ ತಗೊಂಬನ್ನಿ. ಅದರಲ್ಲೂ ಆಯುರ್ವೇದಿಕ್ ಬೇರೆ ಹೇಳ್ತಿದ್ದೀರಾ, ಖಂಡಿತ ಅದು ಕೇಳಿ ಇನ್ನೂ ಖುಷಿ ಆಗ್ತಿದೆ. ಜೊತೆಗೆ ಸರ್, ಇವಾಗ ಈ ಒಂದು ಏನು ನೀವು ಇಂಡಸ್ಟ್ರಿಯಲ್ ಪರ್ಪಸ್ದು ತೋರಿಸಿದ್ರೆ ಅದು ಒಳಗಡೆ ಈಗ ನಾವು ಕೆಲವೊಂದೊಂದು ಮಿನರಲ್ಸ್ ಇರ್ಬೋದು, ಕೆಲವೊಂದು ಮೆಟೀರಿಯಲ್ಸ್ ಇಂಡಿಯಾದಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಮಾಡೋಕ್ಕೆ ಆಗೋದಿಲ್ಲ ಬಿಕಾಸ್ ಆಫ್ ಕ್ಲೈಮ್ಯಾಟಿಕ್ ಕಂಡೀಷನ್ಸು, ವಾಟರ್ ಕಂಡೀಷನ್ಸು ಇವೆಲ್ಲ. ಸೊ ಮೆಂಬ್ರೇನ್ ಅಂತ ಒಂದು ಪ್ರಾಡಕ್ಟ್ ಬರುತ್ತೆ, ಅದು ಇಂಡಿಯಾದಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟೇ ಇಲ್ಲ, ಬರೀ ಕೊರಿಯಾ, ಚೈನಾ ಈ ಥರ ಕಂಟ್ರೀಸಲ್ಲಿರುತ್ತೆ. ಬಟ್ ನಾವು 99.99% ಚೈನಾ ವಸ್ತುಗಳನ್ನ ನಾವು ಯೂಸ್ ಮಾಡೋದಿಲ್ಲ. ಬಿಕಾಸ್ ನಿಮಗೆ ಗೊತ್ತು, ಚೈನಾ ಅಂದ್ರೇ ಇನ್ಕ್ವಾಲಿಟಿ ಪ್ರಾಡಕ್ಟ್ಸ್ ಅಂತ. ಸೊ ನಾವೇನು ಅಂದರೆ ಕಂಪ್ಲೀಟ್ ಕ್ವಾಲಿಟಿ ಪ್ರಾಡಕ್ಟ್ಸ್ನ ಡೀಲ್ ಮಾಡೋವಂಥವ್ರು. ಈಗ ಫಾರ್ ಎಕ್ಸಾಂಪಲ್ ನೋಡಿ, ಇದೊಂದು ಪೆಂಟೇರ್ ಮೈಕ್ ಅಂತ ಬರುತ್ತೆ, ವರ್ಲ್ಡಲ್ಲೇ ಒನ್ ಆಫ್ ದ ಬೆಸ್ಟ್ ಕ್ವಾಲಿಟಿ ಸ್ಪನ್ನು. ಸೊ ಏನಾಗುತ್ತೆ ಅಂದರೆ ಈ ಥರ ಕ್ವಾಲಿಟಿ ಪ್ರಾಡಕ್ಟ್ಸ್ ಯೂಸ್ ಮಾಡಿದಾಗ ಕ್ವಾಲಿಟಿ ಔಟ್ಪುಟ್ ಸಹ ಮಾರ್ಕೆಟಲ್ಲಿ ಬರುತ್ತೆ. ಸೊ ಇದೊಂದು ಮಿನರಲ್ ಕಾರ್ಟ್ರೇಜು. ಸೊ ಇಲ್ಲಿ ಏನಾಗುತ್ತೆ ಅಂದರೆ ನ್ಯಾಚುರಲ್ ವೇಯಲ್ಲಿ ಮಿನರಲ್ಸ್ನ ಆ್ಯಡ್ ಮಾಡ್ತೀವಿ. ಸೆರಮಿಕ್ ಬಾಲ್ಸ್ ಆಗಿರ್ಬೋದು, ಮಡ್ ಬಾಲ್ಸ್ ಆಗಿರ್ಬೋದು, ಆಕ್ಟಿವೇಟೆಡ್ ಕಾರ್ಬನ್, ನಮ್ಮಲ್ಲಿ ತೆಂಗಿನಕಾಯಿ ಚಿಪ್ ಇರುತ್ತಲ್ಲ ಅದನ್ನು ಆಕ್ಟಿವೇಟೆಡ್ ಕಾರ್ಬನ್ ಆಗಿ ಮಾಡಿರೋದಾಗಿರ್ಬೋದು, ಕಲ್ಲಿದ್ದಲು ಬಳಸೋದಾಗಿರ್ಬೋದು, ಭೂಮಿ ಒಳಗಡೆ ಫಿಲ್ಟ್ರೇಷನ್ ಆಗುತ್ತೋ ಅದನ್ನು ಈ ಒಂದು ನ್ಯಾಚುರಲ್ ಮೆಥಡಲ್ಲಿ ಟ್ರೀಟ್ ಮಾಡೋವಂಥ ಕೆಲವು ಇದನ್ನು ಸಹ ನಾವು ಮಾಡ್ತೇವೆ. ನಾರ್ಮಲಾಗಿ ಇದೆಲ್ಲ 1.5 2 years ಶೆಲ್ಫ್ ಲೈಫ್ ಬರುತ್ತೆ. ಬಟ್ ನಾವು ಇಯರ್ಲಿ ಒನ್ಸು ರೆಕಮೆಂಡ್ ಮಾಡ್ತೀವಿ ಈ ಥರ ಮಿನರಲ್ ಕಾರ್ಟ್ರೇಜ್ ಆದರೆ. ಸೊ ನಾರ್ಮಲ್ ಸ್ಪನ್ ಆದರೆ ನಿಮ್ಮ ವಾಟರ್ ಕ್ವಾಲಿಟಿ ಮೇಲೆ ಡಿಪೆಂಡು. 3 months ಕೆಲವು ಕಡೆ ಹಾಕ್ತೀವಿ, 6 months ಹಾಕ್ತೀವಿ, ಕೆಲವು ಕಡೆ 1 year ಒನ್ಸ್ ಹಾಕ್ತೀವಿ. ಮಾರ್ಕೆಟಲ್ಲಿ ಏನಾಗುತ್ತೆ ಅಂದರೆ ಹೊರಗಡೆ ಕಾಣಿಸುತ್ತೆ, ಒಳಗಡೆ ಏನೂ ಕಾಣಿಸೋದಿಲ್ಲ. ಬಟ್ ನಾವು ಒಳಗಡೆ ಏನು ನಾವು ರಾ ಮೆಟೀರಿಯಲ್ ಯೂಸ್ ಮಾಡ್ತೀವಿ ಅದ್ರ ಮೇಲೆ ಜಾಸ್ತಿ ಫೋಕಸ್ ಮಾಡ್ತೀವಿ. RO ಅಂತ ನೀವು ಸಾಕಷ್ಟು ಸರಿ ಕೇಳಿರ್ತೀರ, ಅದು ಏನು RO ಹೆಂಗೆ ವರ್ಕ್ ಆಗುತ್ತೆ ಅಂದರೆ ಇದೇ RO ಮೆಂಬ್ರೇನ್ ಅಂತ ನಾವು ಏನು ಕರಿತೀವಿ. ಸೊ ಈ ಮೆಂಬ್ರೇನ್ ಒಳಗಡೆ ಲೇಯರ್ಸ್ ಇರುತ್ತೆ ನೋಡಿ, ಸಾಕಷ್ಟು ಲೇಯರ್ಸ್ ಇದೆ. ಈ ಲೇಯರ್ಸಲ್ಲಿ ಒಂದೊಂದು ಲೇಯರ್ಗೂ ಹೋಗ್ತಾ ವಾಟರ್ ಫಿಲ್ಟರ್ ಆಗಿ ಹೋಗ್ತಾ ಇರುತ್ತೆ. ನೀವು ಇದಕ್ಕೆ ರಾ ವಾಟರ್ ಅನ್ನೋದು ಒಂದು 3000 TDS ಕೊಟ್ಟರು ಸಹ ನಿಮ್ಮ ಹೊರಗಡೆ ಬರೋ ಅಷ್ಟಕ್ಕೆ 30 TDS ತೊಗೊಂಬಂದು ಕೊಟ್ಬಿಡುತ್ತೆ. ಸೊ 99% ಬೇಕಂದ್ರೆ ಫಿಲ್ಟ್ರೇಷನ್ ಮಾಡುವಂಥ ಟೆಕ್ನಾಲಜಿ ಏನಾದರೂ ವರ್ಲ್ಡಲ್ಲಿ ಇವತ್ತಿದೆ ಅಂದರೆ ದಟ್ ಈಸ್ ಓನ್ಲಿ RO. ಸರ್, ಇವಾಗ ಮನೆಯಲ್ಲಿ ಬಳಸೋ ಫಿಲ್ಟರ್ಗಳಿಗೆ ವಾಟರ್ ಸಾಫ್ಟ್ವೇರ್ ಅಂತ ಕೇಳಿದ್ದೀನಿ ನಾನು, ಅದ್ರ ಬಗ್ಗೆ ಹೇಳೋದಾದರೆ ಏನು? ವಾಟರ್ ಸಾಫ್ಟ್ವೇರ್ ಅನ್ನೋದು ಇದೊಂದು ವೆಸಲ್ ಇರುತ್ತೆ, ಇದರೊಳಗಡೆ ರೆಸಿನ್ ಅಂತ ಒಂದು ಮೆಟೀರಿಯಲ್ ಯೂಸ್ ಮಾಡ್ತೀವಿ ನೋಡಿ, ಇದೇ ರೆಸಿನ್ನು. ಸೊ ಈ ರೆಸಿನ್ ಏನು ಮಾಡುತ್ತೆ ಅಂದರೆ ಮ್ಯಾಗ್ನೀಷಿಯಂ ಕಾರ್ಬೊನೇಟ್ನ, ಕ್ಯಾಲ್ಶಿಯಂ ಕಾರ್ಬೊನೇಟ್ನ ಅಬ್ಸರ್ವ್ ಮಾಡುತ್ತೆ. ಸೊ ಅಬ್ಸರ್ವ್ ಮಾಡಿ ವಾಟರ್ನ ಕಂಪ್ಲೀಟಾಗಿ ಫಿಲ್ಟರ್ ಆಗುತ್ತೆ. ಸೊ ಈ ಒಂದು ವಾಟರ್ ಸಾಫ್ಟ್ವೇರ್ ಯೂಸ್ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ನಿಮಗೆ ಈ ಹೇರ್ಸು ಫಾಲ್ ಆಗೋದು ಕಂಟ್ರೋಲ್ ಆಗುತ್ತೆ, ಆಮೇಲೆ ಪೈಪ್ಗಳೆಲ್ಲ ಕರೋಷನ್ ಕಂಟ್ರೋಲ್ ಆಗುತ್ತೆ, ಆಮೇಲೆ ವೈಟ್ಗೆ ಪ್ಯಾಚಸ್ ಎಲ್ಲ ಬರುತ್ತಲ್ಲ, ಟೈಲ್ಸ್ ಆಗಲಿ ನಿಮ್ಮ ಒಂದು ವೆಸಲ್ಸ್ ಆಗಲಿ ಇದೆಲ್ಲ ಹಾಳಾಗೋದೆಲ್ಲ ಕಂಪ್ಲೀಟಾಗಿ ಕಂಟ್ರೋಲ್ ಮಾಡಿಬಿಡುತ್ತೆ. ಸರ್, ಇವಾಗ ಮಾರ್ಕೆಟ್ನಲ್ಲಿ ಆಗಲೇ ಸುಮಾರು ವರ್ಷದಿಂದ ಒಳ್ಳೊಳ್ಳೆ ಬ್ರ್ಯಾಂಡ್ಸ್ಗಳಿದೆ. ಈಗ ನಮ್ಮ ರಿಗೋನೇ ತೊಗೋಬೇಕು ಅಂತ ಹೇಳಿದ್ರೆ ಆ ಬ್ರ್ಯಾಂಡಿಗಿನ್ನ ನೆಕ್ಸ್ಟ್ ಏನು ಒಂದು ಕಸ್ಟಮರ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಂಗೆ ನೀವು ತಂದಿದ್ದೀರಾ? ಸೊ ಸಾಕಷ್ಟು ಥೌಸಂಡ್ಸ್ ಆಫ್ ಸ್ಯಾಟಿಸ್ಫೈಡ್ ಕಸ್ಟಮರು. ಈಗ ನಮ್ಮ CSR ಪ್ರಾಜೆಕ್ಟ್ಸ್ ಎಲ್ಲ ದಿನಕ್ಕೆ 10 ಲಕ್ಷ ಜನ ಸ್ಟೂಡೆಂಟ್ಸ್ ನೀರು ಕುಡಿತಾ ಇದ್ದಾರೆ. ಹೇಳಿದ್ನಲ್ಲ ಆವಾಗಲೇ, ಕಾಶ್ಮೀರಿಂದ ಕನ್ಯಾಕುಮಾರಿವರೆಗೂ ಸಾಕಷ್ಟು ಊರುಗಳಿಗೆ, ಸ್ಟೇಟ್ಗಳಿಗೆ ಎಲ್ಲ ಕೊಟ್ಟಿದ್ದೀವಿ. ಸೊ ನಮ್ಮ ಒಂದು ಪಾಸಿಟಿವ್ ಸ್ಟ್ರೆಂತ್ ಏನು ಅಂದರೆ ರೈಟ್ ಕಮ್ಯುನಿಕೇಷನ್. ಸೇಲ್ ಆದಮೇಲೆ ಅದು ಕಂಪ್ಲೀಟಾಗಿ ಸರ್ವಿಸ್ ಆಗಿರ್ಬೋದು, ಅದಕ್ಕೆ ಬೇಕಾಗಿರುವಂಥ ಸ್ಪೇರ್ ಪಾರ್ಟ್ ಆಗಿರ್ಬೋದು, ಈ ಥರ ಒಂದು ಈ ನಿಟ್ಟಿನಲ್ಲಿ ನಾವು ಚೆನ್ನಾಗಿ ಮಾಡ್ಕೊಂಡು ಬರ್ತಾ ಇದ್ದೀವಿ. ಸೊ ಇವಾಗ ಈ ಸರ್ವಿಸ್ ಬಂದು ಸರ್ ಹೇಳ್ದಂಗೆ ಇವಾಗ ಲೊಕೇಶನ್ ಟು ಲೊಕೇಶನ್ಸ್ ಇವರು ಹೊರಗಡೆ ಏನಿದ್ರು ಇಷ್ಟು ದಿನಗಳ ಕಾಲ, ಇವಾಗ ಇವ್ರದ್ದೊಂದು ಇಂಡಿವಿಜುವಲ್ ಆಗಿ ಆಫೀಸ್ ಅಂತ ಒಂದು ಮಾಡಿಕೊಂಡು ಸೊ ರಿಟೇಲಿಗೆ ಯಾರೆಲ್ಲ ಬರ್ಬೋದು ಅನ್ನೋದು ಒಂದು ಮುಖಾಂತರ ಇವಾಗ ಇದೊಂದು ಆಫೀಸ್ ಆಗಿದೆ. ಸೊ ಈಗ ನೆಕ್ಸ್ಟು ಇನ್ನೊಂದು 1 or 2 monthsಲ್ಲಿ ಡೊಮ್ಯಾಸ್ಟಿಕ್ ಈಗ ಮನೆಗಳಿಗೂ ಯೂಸ್ ಮಾಡೋವಂಥ ಫಿಲ್ಟ್ರೇಷನ್ನು ಇವರು ತರ್ತಾ ಇದ್ದಾರೆ. ಸೊ ರಿಗೋ ಒಂದು ಕಂಪನಿ ಈಗ ಆಲ್ರೆಡಿ ನಾನು ಹೇಳೋವಂಥದ್ದು ಏನಿಲ್ಲ, ನೀವೇ ಗೂಗಲ್ ಮಾಡ್ಬೋದು, ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಗಳನ್ನ ತಿಳ್ಕೊಬೋದು. CNBCದು 2016 ಅವಾರ್ಡ್ ಬಂತು. ರೀಸೆಂಟಾಗಿ ಅಮೆರಿಕ ಚಿಕಾಗೋಲ್ಲಿ ಸೋಷಿಯಲ್ ಎಂಟರ್ಪ್ರಿನರ್ ಆಫ್ ದ ಇಯರ್ ಅವಾರ್ಡ್ ಅಂತ ಹೇಳ್ಬಿಟ್ಟು GMR ಅವರು ಅವಾರ್ಡ್ ಕೊಟ್ಟರು. ಆ್ಯಂಡ್ ಜಸ್ಟ್ ಲಾಸ್ಟ್ ಮಂತು ಸೆಂಟ್ರಲ್ ಮಿನಿಸ್ಟರ್ ಆಫ್ ಇಂಡಿಯಾ ಇಂದ ಯೂನಿಯನ್ ಮಿನಿಸ್ಟರ್ ಕೌಶಲ್ ಕಿಶೋರ್ ಅವರು ಬೆಸ್ಟ್ CSR ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಬ್ರ್ಯಾಂಡ್ ಆಫ್ ದ ಇಯರ್ ಅಂತ ಹೇಳ್ಬಿಟ್ಟು ಅವಾರ್ಡ್ ಕೊಟ್ಟರು. ಸರ್, ಇದು ಈ ರಿಗೋ ಕಂಪ್ನಿ ರೀಚ್ ಔಟ್ ಆಗೋಕ್ಕೆ ಡೀಟೇಲ್ಸ್ ಹೇಳಿ ಸರ್. ವಿನಯ್, ನಮ್ಮದು ಬಂದು ಬೆಂಗಳೂರಲ್ಲಿ ರಾಜಾಜಿನಗರಲ್ಲಿ ನಮ್ಮ ಎಕ್ಸ್ಪೀರಿಯನ್ಸ್ ಸೆಂಟರ್ ಇದೆ. ನವರಂಗ್ ಥಿಯೇಟ್ರಿಂದ ಜಸ್ಟ್ ಒಂದು 100 meters ಬಂದರೆ ಸಾಕು. ಮಾರ್ನಿಂಗ್ 10 o'clock
ಈವ್ನಿಂಗು 6:30-7ವರೆಗೂ ಸಮೀರ್ ಅವರು ಇಲ್ಲಿರ್ತಾರೆ. 9740654978. ಸೊ ಎನಿ ಟೈಮ್ ಸಮೀರ್ಗೆ ಫೋನ್ ಮಾಡ್ಬೋದು ಆ್ಯಂಡ್ ವಾಟ್ಸಪ್ಪು ಮಾಡ್ಬೋದು. ಇಲ್ಲಿ ಡೈರೆಕ್ಟಾಗಿ ಯಾರಾದರೂ ಬಂದರೂ ಸಹ ಕಂಪ್ಲೀಟಾಗಿ ಗೈಡೆನ್ಸ್ ಕೊಡ್ತಾರೆ ಹೆಂಗೆ ಮಾಡಬೇಕು ಏನು ಅಂತ ಹೇಳ್ಬಿಟ್ಟು. ಸೊ ನಾವು ವಿ ಆರ್ ಆಲ್ವೇಸ್ ರೆಡಿ ಟು ಸರ್ವ್. ಡೆಮೋನು ಸಿಗುತ್ತೆ ಅವರಿಗೆ. ಫೋನ್ ಕಾಲಲ್ಲಿ ಯಾರಾದರೂ ಇವಾಗ ಹೊಸದಾಗೆ ತಗೋಬೇಕು, ಅವ್ರದ್ದು ಇನ್ಸ್ಟಾಲೇಷನ್ ಬೇಕಿತ್ತು ಅಂತ ಹೇಳಿ ಹೌದು, ಆ ಡೀಟೇಲ್ಸ್ನ ನೀವು ಶೇರ್ ಮಾಡಿ. ಹೌದು ಹೌದು. ಇದೇ ರೀತಿ ನೀವು ಸಹ ಸಮಾಜಕ್ಕೆ ಒಂದು ಒಳ್ಳೆ ರೀತಿಯ ಒಂದು ಶುದ್ಧ ನೀರಿನ ಒಂದು ಘಟಕ ಕೇಂದ್ರ ಅಂತ ಏನು ಹೇಳ್ತೀವಿ, ಇದ್ರ ಮುಖಾಂತರ ಒಳ್ಳೊಳ್ಳೆ ಪ್ರಾಡಕ್ಟ್ನ ತೊಗೊಂಬರ್ತಾ ಇರಿ. ಅದು ಎಲ್ಲ ಥರ ಜನರಿಗೂ ರೀಚ್ ಆಗಲಿ. ಖಂಡಿತ. ಪ್ರತಿಯೊಂದು ಹಳ್ಳಿಯವ್ರೂ ಸಹ ನಾವು ಇವತ್ತು ಶುದ್ಧವಾದ ಒಂದು ಫಿಲ್ಟರ್ ನೀರು ಕುಡಿತಿದ್ದೀನಿ ಅನ್ನೋ ಒಂದು ಭರವಸೆನ ನಾವು ಕಾಣಬೇಕು ಮುಂದಿನ ದಿನಗಳಲ್ಲಿ. ಖಂಡಿತ. ಆಲ್ ದಿ ಬೆಸ್ಟ್ ಅಂತ ಹೇಳಕ್ಕೆ ಇಷ್ಟ. ಥ್ಯಾಂಕ್ ಯು ವಿನಯ್, ಥ್ಯಾಂಕ್ ಯು ಮಸಾಲಾ ಚಾಯ್ ಮೀಡಿಯಾ.